ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಮನೆಯಲ್ಲೇ ಕುಳಿತು ಮಾಡುವಂತಹ ಒಂದು ವ್ಯಾಪಾರದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೌದು ಫ್ರೆಂಡ್ಸ್, ಒಂದು ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಹತ್ರ ಬಂಡವಾಳ ತುಂಬ ಅಗತ್ಯ, ಅದು ಕೂಡ ತುಂಬ ದುಡ್ಡು ಬೇಕಾಗುತ್ತದೆ. ಅದಕ್ಕೆ ಅಂತಾನೆ ನಾನು ತುಂಬ ಸರ್ಚ್ ಮಾಡಿ ಬರೀ 2,000 ಇನ್ವೆಸ್ಟ್ ಮಾಡಿ ದಿನದಲ್ಲಿ 1,500 ಲಾಭ ಗಳಿಸುವ ವ್ಯಾಪಾರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದಕ್ಕೆ ಪ್ರಾರಂಭದಲ್ಲಿ ಸ್ವಲ್ಪ ಶ್ರಮ ಬೇಕಾಗುತ್ತದೆ. ಒಮ್ಮೆ ಮಾರ್ಕೆಟಲ್ಲಿ ನಿಮ್ಮ ಪ್ರಾಡಕ್ಟನ್ನು ಎನ್ಕ್ವೈರಿ ಬರುವವರೆಗೆ ಕಠಿಣ ಶ್ರಮ ಪಡಬೇಕು. ನಂತರ ಗ್ರಾಹಕರು ನಿಮ್ಮ ಹುಡುಕಿ ಬರುತ್ತಾರೆ. ನಮ್ಮ ಲೆಕ್ಕಕ್ಕಿಂತ ಜಾಸ್ತಿ ದುಡ್ಡು ಸಂಪತ್ತು ಎಲ್ಲ ಕೂಡ ಸಂಪಾದಿಸಬಹುದು. ಆ ಬಿಸ್ನೆಸ್ ಏನೆಂದರೆ, ಪ್ರಾರಂಭದಲ್ಲಿ ಸಣ್ಣ ಮಟ್ಟಿಗೆ ಪ್ರಾರಂಭಿಸಿ ನಂತರ ಲಾಭದ ಹಣದಿಂದ ನಿಮಗೆ ದೊಡ್ಡ ಮಟ್ಟದಲ್ಲಿ ಪ್ರಾರಂಭಿಸಬಹುದು. ಲೇಬರ್ ಇಟ್ಟು ನೀವು ಮಾರ್ಕೆಟಲ್ಲಿ ನೋಡಿರಬಹುದು. ಅದು ಏನೆಂದರೆ, ಅಂಗಡಿಗಳಲ್ಲಿ ಸಣ್ಣ ಪ್ಯಾಕೆಟ್ಗಳಲ್ಲಿ ತೂಗಿಸಿ ಇಟ್ಟಿರುತ್ತಾರೆ. ಅದೇ ಬೋರ್ಡ್ ಐಟಮ್ಸ್. ಈ ವ್ಯಾಪಾರ ನೀವು ಮಾಡಬಹುದಾದರೆ ಅದರ ಕೋಸ್ಟ್ ಹೇಗಿರುತ್ತದೆ ಅಂತ ನೋಡೋಣ. ನಿಮ್ಮ ಹತ್ತಿರದ ದೊಡ್ಡ ಹೋಲ್ಸೇಲ್ ಅಂಗಡಿಗೆ ಹೋಗಿ 1 kg ಬಾದಾಮ್ ತನ್ನಿ. ಅದರ ಇವತ್ತಿನ ರೇಟ್ ಬಂದು 600 ರೂಪಾಯಿ ಇದೆ. ನಾವು ಇದನ್ನು ಸಣ್ಣ ಪ್ಯಾಕೆಟ್ ಮಾಡಿ ಬೋರ್ಡಿನಲ್ಲಿ ಪಿನ್ ಮಾಡಬೇಕು. ಇದರ MRP ಬಂದು 10 ರೂಪಾಯಿ ಇರುತ್ತದೆ. ಇದು ನಮಗೆ 5 ರೂಪಾಯಿಯೇ ರೆಡಿ ಆಗುತ್ತದೆ. 8 ಗ್ರಾಮ್ ತೂಕದ ಪ್ಯಾಕೆಟ್ ಮಾಡಬೇಕು. ಆಗ ನಿಮಗೆ 125 ಪ್ಯಾಕೆಟ್ ಆಗುತ್ತೆ. ಹಾಗಾದರೆ ಒಂದು ಪ್ಯಾಕೆಟ್ ಖರ್ಚು 4.80 ಪೈಸೆ ಆಯಿತು. ಇನ್ನು 20 ಪೈಸೆಯನ್ನು ಇದರ ಕವರ್ ಮತ್ತು ಬೋರ್ಡ್ಗೆ ಎಲ್ಲ ಬೇಕಾಗುತ್ತದೆ. ಟೋಟಲ್ ಆಗಿ 5 ರೂಪಾಯಿಗೆ ರೆಡಿ ಆಗುತ್ತೆ. ಆ ಒಂದು ಬೋರ್ಡಿನಲ್ಲಿ 10 ಪ್ಯಾಕೆಟನ್ನು ಪಿನ್ ಮಾಡಬೇಕು. ನಂತರ ಒಂದು ಬೋರ್ಡ್ನ ಕೋಸ್ಟ್ ಬಂದು 50 ರೂಪಾಯಿ ಆಯಿತು. ಅಥವಾ ಅದನ್ನು ನೀವು ಅಂಗಡಿಯವರಿಗೆ 70 ರೂಪಾಯಿಗೆ ಕೊಡಬೇಕು. ಹಾಗಾದರೆ ನಮಗೆ ಒಂದು ಬೋರ್ಡಿಗೆ 20 ರೂಪಾಯಿ ಲಾಭ ಸಿಕ್ಕಿದೆ. 1 kgಯಲ್ಲಿ ನಿಮಗೆ 13 ಬೋರ್ಡ್ ರೆಡಿ ಆಗುತ್ತದೆ. ಹಾಗಾದರೆ ನಿಮ್ಮ ಲಾಭ 260 ರೂಪಾಯಿ ಆಯಿತು. ನೀವು ಒಂದು ದಿನದಲ್ಲಿ 100 ಬೋರ್ಡನ್ನು ಸೇಲ್ ಮಾಡಿದರೆ ನಿಮಗೆ 2,000 ರೂಪಾಯಿ ಸಿಗುತ್ತೆ. ಇಂತಹ ಹಲವಾರು ಡ್ರೈ ಫ್ರೂಟ್ಸ್ ಬಿಸ್ನೆಸ್ಸನ್ನು ಮಾಡಿ ನಿಮಗೆ ಒಳ್ಳೆಯ ಲಾಭವನ್ನು ಪಡೆಯಬಹುದು. ನಂತರ ನೀವು ಸ್ವಲ್ಪ ಟಾಪ್ ಲೆವೆಲ್ಗೆ ಶುರು ಮಾಡುವುದಾದರೆ ಒಂದು ಬ್ರ್ಯಾಂಡ್ ನೇಮನ್ನು ಇಟ್ಟು ಶುರು ಮಾಡಬಹುದು. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.